Hello friends, welcome to my YouTube channel. I am Yoganand Goda. I am a student of ICC College Davangere. Okay, let's begin today wonderful class. Okay, today's topic is C. ಇದರಲ್ಲಿ ಮೂರು ಟೈಪ್ಸ್ ಮಾಡ್ತೀನಿ. ಇಂಟ್ರೊಡಕ್ಷನ್ ಟು ಸಿ, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಮತ್ತು ಸ್ಯಾಂಪಲ್ ಆಫ್ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಕಾಲೇಜ್ ನೇಮ್ ಆ್ಯಂಡ್ ಅಡ್ರೆಸ್. ಓಕೆ, ಇದರಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಏನು ಬರುತ್ತಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಸಿ ಬರುತ್ತೆ. ಸಿ ಕನ್ನಡದ ಯಾರಪ್ಪ ಅಂದರೆ ಡೆನ್ನಿಸ್ ರಿಚ್ಚಿ. ಯಾವಾಗ 1972 ಒಳಗೆ ಕನ್ನಡಿತಾರೆ. ಅದು ಎಲ್ಲಪ್ಪ ಅಂದರೆ ಬೆಲ್ ಲ್ಯಾಬೊರೇಟ್ರಿ ಒಳಗೆ. ಈ ಸಿ ಪ್ರೋಗ್ರಾಮ್ನ ಕನ್ನಡದು ಮೋಟಿವ್ ಏನಪ್ಪ ಅಂದರೆ ಯೂನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕಾಗಿರುತ್ತೆ. ಸೊ ಹಾಗಾಗಿ ಇದರದ್ದು ಸಿ ಪ್ರೋಗ್ರಾಮ್ನ ಡೆವಲಪ್ ಮಾಡ್ತಾರೆ. ಓಕೆನಾ. ಆಮೇಲೆ ಸಿ ಅನ್ನೋದು ಒಂದು ಬೇಸಿಕ್. ಇದರಿಂದ ಇವಾಗ ಮಾಡ್ರನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದಾವಲ್ಲ ಅವೆಲ್ಲ ಬಿಲ್ಡ್ ಆಗಿರೋದು. ಓಕೆನಾ. ಸಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಆಮೇಲೆ ಸಿ ಅನ್ನೋದು ಒಂದು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅಂದರೆ ಇಟ್ ಫಾಲೋಸ್ ಎ ಸ್ಟೆಪ್ಸ್, ಐ ಮೀನ್ ಸೀಕ್ವೆನ್ಷಿಯಲ್ ಆರ್ಡರ್ ಅಂತೀವಲ್ಲ ಆ ರೀತಿ. ಆಮೇಲೆ ನೆಕ್ಸ್ಟ್ ಕೀ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಮಾಡ್ಕೊತ ಹೋದರೆ ಅದೊಂದು ಸಿಂಪಲ್ಲು, ಎಫಿಷಿಯೆಂಟು ಮತ್ತು ಫಾಸ್ಟ್ ಎಕ್ಸಿಕ್ಯೂಷನ್ ಯಾಕಪ್ಪ ಅಂದರೆ ಇದು ಒಂದು ಹಾರ್ಡ್ವೇರಿಗೆ ತುಂಬ ಹತ್ರ ಆಗಿರುತ್ತೆ. ಯಾಕಂದರೆ ಇದು ಲೋ ಲೆವೆಲ್ ಲ್ಯಾಂಗ್ವೇಜು. ಸೊ ಇದು ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಆಮೇಲೆ ಇದು ಒಂದು ಈಸಿಲಿ ಪೋರ್ಟೇಬಲ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 2 ಕಂಪ್ಯೂಟರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಕಂಪ್ಯೂಟರ್ಗೆ ಕೋಡ್ ಮಾಡಿರ್ತೀರ, ಇದನ್ನು ಬೇರೆ ಕಂಪ್ಯೂಟರ್ಗೆ ಹಾಕಬೇಕಾಗುತ್ತೆ. ಸೊ ನಾವು ಈಸಿಯಾಗಿ ಹಾಕ್ಬೋದು ಬೇರೆ ಕಂಪ್ಯೂಟ್ರಿಗೆ. ಓಕೆನಾ. ಓಕೆ, ಇವಾಗ ಇಂಟ್ರೊಡಕ್ಷನ್ ಟು ಸಿ ಮುಗೀತು. ಇವಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಮಾಡ್ಕೊಂತ ಹೋಗೋಣ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಇದು ಬೇಸಿಕ್. ಇದು ನಾನು ಇಲ್ಲಿ ಆ್ಯಕ್ಚುಲಿ ಕೊಟ್ಟಿರೋದು ಪಿಕ್ಚರು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಾಗೆ. ಇದು ಹೆಡರ್ ಫೈಲ್, ಇದು ಹ್ಯಾಶ್ ಇನ್ಕ್ಲೂಡೆಡ್ ಸ್ಟುಡಿಯೋ.h ಇತ್ತಲ್ಲ. ಇಂಟ್ ಮೇನ್ ಅನ್ನೋದು ಇದು ಮೇನ್ ಫಂಕ್ಷನ್ನು. ನೆಕ್ಸ್ಟ್ ಇದು ಪ್ರಿಂಟ್ ಆಫ್ ವರ್ಡ್, ಇದು ಒಂದು ಸ್ಟೇಟ್ಮೆಂಟ್. ಇದು ನೆಕ್ಸ್ಟ್ ರಿಟರ್ನ್ 0 ಅನ್ನೋದು ಒಂದು ರಿಟರ್ನ್. ಓಕೆನಾ. ಇವಾಗ ಸ್ವಲ್ಪ ಡೆಪ್ತ್ ಹೋಗೋಣ ಇದರಲ್ಲಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಕಂಟೇನ್ಸ್ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ಫಾಲೋವಿಂಗ್ ಕಾಂಪೋನೆಂಟ್ಸ್. ಯಾವುದಾದ್ರು ಒಂದೇದು ಡಾಕ್ಯುಮೆಂಟೇಷನ್ ಇರುತ್ತೆ, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಇರುತ್ತೆ, ಡೆಫಿನೇಷನ್ ಸೆಕ್ಷನ್ ಇರುತ್ತೆ, ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಇದೆ, ಆಮೇಲೆ ಫಂಕ್ಷನ್ ಡಿಕ್ಲರೇಷನ್ ಇದೆ, ಮೇನ್ ಫಂಕ್ಷನ್ ಇದೆ, ಸಬ್ ಫಂಕ್ಷನ್ ಇದೆ. ಇಷ್ಟೆಲ್ಲ ಇದೆ. ಈಗ ಒಂದೊಂದೇ ಮೀನಿಂಗ್ ಅರ್ಥ ಮಾಡ್ಕೊತ ಹೋಗೋಣ. ಓಕೆನಾ. ಫಸ್ಟ್ನೇದು ಡಾಕ್ಯುಮೆಂಟೇಷನ್ ಅಂದ್ರೇನು? ಡಾಕ್ಯುಮೆಂಟೇಷನ್ ಇಸ್ ಅ ಪ್ರೋಗ್ರಾಮ್. ಇಟ್ ಕನ್ಸಿಸ್ಟ್ ಆಫ್ ಬಿಲೈಂಗ್ ದ ಲೈನ್. ಇದರಲ್ಲಿ ಮೇನಾಗಿ 3 ಕಾಂಪೊನೆಂಟ್ಸ್ ಇರುತ್ತೆ. ಒಂದನೇದು ಆಥರ್ ನೇಮು, ಎರಡನೇದು ಡೇಟು, ಆಮೇಲೆ ಪರ್ಪಸ್ಸು. ನಾವು ಯಾಕೆ ಮಾಡಬೇಕು, ದಿನಾಂಕ, ಯಾರು ಮಾಡಿದ್ದು. ಓಕೆ, ಇದಿಷ್ಟು ಕಾಂಪೊನೆಂಟ್ಸ್ ಸೇರಿದರೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಓಕೆನಾ. ಇದನ್ನು ನಾನು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನ ಲಾಸ್ಟಿಗೆ ತೋರಿಸ್ತೀನಿ. ಈಗ ಒಂದೊಂದೇ ಡೆಫಿನೇಷನ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಇದು ಸಿಂಟ್ಯಾಕ್ಸ್. ಇದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಇದು ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲ್ ಅದು ಒಂದು ಸಿಂಟ್ಯಾಕ್ಸ್ ಆಫ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಓಕೆನಾ. ಎಕ್ಸಾಂಪಲ್ ಕೊಡೋದಾದರೆ ಆ್ಯಶ್ ಇನ್ಕ್ಲೂಡ್ stdio.h ಅಂತ ಇದೆ. ಇದರ ಅರ್ಥ ಏನಪ್ಪ ಅಂದರೆ ಈಗ ನೀವು ಒಂದು ಕೋಡ್ ಮಾಡಿರ್ತೀರ. ಯಾಶ್ ಇನ್ಕ್ಲೂಡ್ stdio.h ಅಥವಾ ಯಾಶ್ ಇನ್ಕ್ಲೂಡ್ ಹೆಡರ್ ಫೈಲು, ಇದು ಒಂದು ಲೈಬ್ರರಿ ಕಂಟೆಂಟ್ ಆಗಿರುತ್ತೆ ಇಲ್ಲಿ. ಇದರಲ್ಲಿ ಎಲ್ಲ ಪ್ರಿಂಟ್ ಎಫ್, ಸ್ಕ್ಯಾನ್ ಆಫ್ ಎಲ್ಲ ಇರುತ್ತೆ ಇದರಲ್ಲಿ ಹೆಡರ್ ಫೈಲಲ್ಲಿ. ಇದು ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲು ಏನು ಇನ್ಕ್ಲೂಡ್ ಮಾಡುತ್ತೆ ಅಂದರೆ ನೀವು ಏನು ಪ್ರೋಗ್ರಾಮ್ ಮಾಡಿರ್ತೀರಲ್ಲ ಅದನ್ನು ಸ್ಟೋರ್ ಮಾಡ್ಕೋಬೇಕಾ, ಅದಕ್ಕೊಂದು ಫೈಲ್ ಬೇಕಾಗಿರುತ್ತೆ. ಸೊ ಅದನ್ನು ಇದು ಆ್ಯಶ್ ಇನ್ಕ್ಲೂಡ್ ಹೆಡರ್ ಫೈಲು ಕೆಲಸ ಮಾಡುತ್ತೆ. ಓಕೆನಾ. ಓಕೆ, ಇವಾಗ ನೆಕ್ಸ್ಟು ಡೆಫಿನೇಷನ್ ಸೆಕ್ಷನ್ ಮತ್ತು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ಗೆ ಹೋಗೋಣ. ಡೆಫಿನೇಷನ್ ಇನ್ಕ್ಲೂಡ್ಸ್ ಡಿಫೈನಿಂಗ್ ನೇಮ್ ಕಾನ್ಸ್ಟೆಂಟ್ ಲೈಕ್ ಆ್ಯಶ್ ಡಿಫೈನ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ನೋಡೋಣ ಫಸ್ಟು. ಹ್ಯಾಶ್ ಡಿಫೈನ್ ನೇಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಎಕ್ಸಾಂಪಲ್ಲು ಆ್ಯಶ್ ಡಿಫೈನ್ ಅನ್ನೋದು ಫಿಕ್ಸು. ಇಲ್ಲಿ ನೇಮ್ ಕಾನ್ಸ್ಟೆಂಟ್ ಇರೋದೆ, ನೀವು ಏನಾರು ತೊಗೊಳ್ಳಿ, ಸೈಜು, ವೇಟು, ಏನಾರು ತೊಗೊಳ್ಳಿ, ಒಟ್ಟು ವೇರಿಯಬಲ್ ನೇಮ್ ಅದು ಒಂದು ಕಾನ್ಸ್ಟೆಂಟ್ ಇರಬೇಕು. ಇಲ್ಲಿ ಲಾಸ್ಟಿಗೆ ವ್ಯಾಲ್ಯೂ ಅಂತ ಇದೆ, ನೀವು ಎಷ್ಟರ ಕೊಡಿ, 10, 7 ಎಷ್ಟೋ ಒಂದು ನಂಬರ್ ಕೊಡಿ. ಓಕೆನಾ. ಇದು ಡೆಫಿನೇಷನ್ ಸೆಕ್ಷನ್ ಆಯಿತು. ನೆಕ್ಸ್ಟ್ ಗ್ಲೋಬಲ್ ವೇರಿಯಬಲ್ ನೋಡೋಣ. ಗ್ಲೋಬಲ್ ವೇರಿಯಬಲ್, ದಿಸ್ ಸೆಕ್ಷನ್ ಇನ್ಕ್ಲೂಡ್ ಡಿಕ್ಲರೇಷನ್ ಆಫ್ ಗ್ಲೋಬಲ್ ವೇರಿಯಬಲ್ಸ್ ವಿಚ್ ಮೇ ಬಿ ಯೂಸ್ ಥ್ರೂ ಔಟ್ ದ ಪ್ರೋಗ್ರಾಮ್. ಇದನ್ನು ಬಿಫೋರ್ ದ ಮೇನ್ ಫಂಕ್ಷನಲ್ಲಿ ಯೂಸ್ ಮಾಡ್ತೀವಿ. ಒಂದು ಸಲ ಯೂಸ್ ಮಾಡಿದರೆ ಮುಗೀತು. ಇದನ್ನು ಕಂಪ್ಲೀಟ್ ನಾವು ಪ್ರೋಗ್ರಾಮ್ ಮುಗಿಯೋ ಮಟ್ಟನೂ ಯೂಸ್ ಮಾಡ್ಕೋಬೋದು. ಓಕೆನಾ. ಅದಕ್ಕೆ ನಾವು ಗ್ಲೋಬಲ್ ವೇರಿಯಬಲ್ ಅಂತೀವಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಒಳಗೆ ಡೇಟಾ ಟೈಪು, ವೇರಿಯಬಲ್ ನೇಮು ಮತ್ತು ವ್ಯಾಲ್ಯೂ. ಡೇಟಾ ಟೈಪು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಇಂಟ್. ವೇರಿಯಬಲ್ ನೇಮು ನಾನು y ಅಂತ ತೊಗೊಂಡಿದ್ದೀನಿ, = ವ್ಯಾಲ್ಯೂ ಅಂದರೆ ನಾನು 7 ಅಂತ ತೊಗೊಂಡಿದ್ದೀನಿ. ಓಕೆ, ಇದಿಷ್ಟು ಡೆಫಿನೇಷನ್ ಸೆಕ್ಷನ್ ಮತ್ತು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ಓಕೆನಾ. ಈಗ ನೆಕ್ಸ್ಟು ಫಂಕ್ಷನ್ ಡಿಕ್ಲರೇಷನ್ಗೆ ಹೋಗ್ಬಿಡೋಣ. ಓಕೆ, ಫಂಕ್ಷನ್ ಡಿಕ್ಲರೇಷನ್ ಹೋಗೋಣ. ಫಂಕ್ಷನ್ ಡಿಕ್ಲರೇಷನ್ ಯಾವ ರೀತಿ ಮಾಡೋದಪ್ಪ ಅಂದರೆ
This phase declares the function and inform compiler that possible functions their signature. ಸಿ ಇದನ್ನು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ನಾವು ಕಂಪೈಲರ್ಗೆ ಹೇಳ್ತೀವಿ ನಾವು ಈ ರೀತಿ ಫಂಕ್ಷನ್ ತೊಗೊತಿದ್ದೀವಿ, ಈ ರೀತಿ ಇನ್ಪುಟ್ ಇದೆ ಅಂತ. ಆಮೇಲೆ ಇದ್ರ ಸಿಂಟ್ಯಾಕ್ಸ್ ನೋಡ್ತಾ ಹೋದರೆ ರಿಟರ್ನ್ ಟೈಪು ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ವಾಯ್ಡ್ ಇರ್ಬೋದು, ಏನೋ ಇರ್ಬೋದು. ಓಕೆನಾ. ಆಮೇಲೆ ಫಂಕ್ಷನ್ ನೇಮು ಏನಾರು ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಅಡಿಷನ್, ಸಬ್ಟ್ರಾಕ್ಷನ್ ಈ ರೀತಿ ಒಳಗಡೆ ಏನು ಮಾಡಿ ಇನ್ಪುಟ್ ಪ್ಯಾರಾಮೀಟರ್ಸ್ ಹಾಕಿ. ಫಾರ್ ಎಕ್ಸಾಂಪಲ್ ಇಂಟ್ ಎ ಕಮ ಇಂಟ್ ಬಿ ಅಂತ ಆಗ್ತಿದ್ದಲ್ಲ ಆ ರೀತಿ. ಎಕ್ಸಾಂಪಲ್ ಇದು ನೋಡಿ, ವಾಯ್ಡ್ ಅಂತ ತೊಗೊಂಡಿದ್ದಾರೆ. ವಾಯ್ಡ್ ಅನ್ನೋದು ಒಂದು ರಿಟರ್ನ್ ಟೈಪು, ಪ್ರಿಂಟ್ ನೇಮ್ ಅನ್ನೋದು ಒಂದು ಫಂಕ್ಷನ್ ನೇಮು, ಮತ್ತು ಕ್ಯಾರೆಕ್ಟರ್ ಅರೇ ಅನ್ನೋದು ಒಂದು ಇನ್ಪುಟ್ ಪ್ಯಾರಾಮೀಟರ್. ಓಕೆನಾ. ಇದಿಷ್ಟು ಫಂಕ್ಷನ್ ಡಿಕ್ಲರೇಷನ್. ಇವಾಗ ಮೇನ್ ಫಂಕ್ಷನಿಗೆ ಹೋಗ್ಬಿಡೋಣ. ಒಳಗಡೆ ಕಂಟೆಂಟ್ ಮೇನ್ ಫಂಕ್ಷನ್ ದಿಸ್ ರೀಸನ್ ಕನ್ಸಿಸ್ಟ್ ಆಫ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್. ಹೌದು, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ಬೋದು, ಅಥವಾ ಬಿಗಿನಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಮತ್ತು ಆ್ಯಂಡ್ ಅದರ್ ಮೇನ್ ಫಂಕ್ಷನ್ ಸ್ಪೆಸಿಫಿಕ್ ಇಟ್ ಇನ್ಕ್ಲೂಡ್ಸ್ ಆ್ಯಸ್ ಎ ಸಬ್ ಫಂಕ್ಷನ್. ಹೌದು, ಮೇನ್ ಫಂಕ್ಷನ್ ಏನು ಇನ್ಕ್ಲೂಡ್ ಮಾಡುತ್ತಪ್ಪ ಅಂದರೆ ಈ ಸಬ್ ಫಂಕ್ಷನ್ನ ಇನ್ಕ್ಲೂಡ್ ಮಾಡುತ್ತೆ. ಓಕೆನಾ. ಇದ್ರ ಸಿಂಟ್ಯಾಕ್ಸ್ ನೋಡ್ತಾ ಹೋದರೆ ಡೇಟಾ ಟೈಪು ಮೇನ್. ಹೌದು, ಡೇಟಾ ಟೈಪ್ ಇಂಟ್ ಅಥವಾ ಫ್ಲೋಟ್ ಅಥವಾ ವಾಯ್ಡ್ ಮೇನ್, ಇದು ಒಂದು ಡೇಟಾ ಟೈಪು. ಕೋಡು ನೆಕ್ಸ್ಟ್ ಕೋಡ್ ಕೆಳಗಡೆ ಸಬ್ ಫಂಕ್ಷನ್ ಇರುತ್ತೆ. ಓಕೆ, ಈಗ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನು ನಾನು ಕೋಡ್ ಬಾಕ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ನಿಮಿಷ, ಇದನ್ನು ನಾನು ಇಲ್ಲಿ ನಾನು ಆಗಲೇ ಹೇಳಿದೆ, ಫಸ್ಟ್ನೇದು ಏನು ಹೇಳಿದೆ, ಡಾಕ್ಯುಮೆಂಟೇಷನ್ ಏನಂತ ಹೇಳಿದೆ. ಏನು ಡಾಕ್ಯುಮೆಂಟೇಷನ್ ಅಂದರೆ ಏನಪ್ಪ, ಇಟ್ ಕನ್ಸಿಸ್ಟಿಂಗ್ ಆಫ್ ಫಾಲೋವಿಂಗ್ ಕಾಂಪೊನೆಂಟ್ಸ್. ಏನೇನು ಆಥರ್ ನೇಮು ನೋಡಿ ನಾನು ಇಲ್ಲಿ ಯೋಗಾನಂದ ಗೌಡ ಎಮ್ ಕೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಪರ್ಪಸ್ ಆಫ್ ದ ಪ್ರೋಗ್ರಾಮ್, ನಮಗೆ ಯಾಕೆ ಬೇಕು, ಟು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಬೇಕು. ಮತ್ತು ಇಲ್ಲಿ ಡೇಟ್ ಇದೆ, ಹೌದಾ, 19/11/2024 ಅಂತ. ಓಕೆ, ಇದಿಷ್ಟು ಡಾಕ್ಯುಮೆಂಟೇಷನ್ ಒಂದು ಸೆಕ್ಷನ್ ಇದು. ನೆಕ್ಸ್ಟು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಮತ್ತು ಹೆಡರ್ ಫೈಲ್ ಅಂತ ಹೇಳ್ತಿದ್ದೆ, ಅದೇ ಆ್ಯಶ್ ಇನ್ಕ್ಲೂಡ್ stdio.h ಅಂತ. ನೆಕ್ಸ್ಟು ಡೆಫಿನೇಷನ್ ಸೆಕ್ಷನ್ ನಾನಂದೆ ಆ್ಯಶ್ ಡಿಫೈನ್ ರೇಂಜ್ 5 ಅಂತ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಇಂಟ್ ನಂಬರ್ ಇಸ್ ಈಕ್ವಲ್ ಟು 5. ಇಲ್ಲಿ ನಾವು ಒಂದ್ಸಲ ಇನಿಷಿಯಲೈಸೇಷನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಫ್ ದ ಪ್ರೋಗ್ರಾಮ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟು ವಾಯ್ಡ್ ಪ್ರಿಂಟ್ ಕಾಲೇಜ್ ನೇಮ್. ಇದು ಒಂದು ಫಂಕ್ಷನ್ ಡಿಕ್ಲರೇಷನ್, ಮತ್ತು ಇದರಲ್ಲಿ ನಾವು ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ಕೊಡ್ತಿಲ್ಲ. ಓಕೆನಾ. ಓಕೆ, ನೆಕ್ಸ್ಟು ಇದು ಮೇನ್ ಫಂಕ್ಷನ್. ಇದು ಸಾರಿ ಇದು ಒಂದು ಇದನ್ನು ಫಂಕ್ಷನ್ ಡಿಕ್ಲರೇಷನ್ ಇಂಟ್ ಡೂ ಸಮ್. ಇಲ್ಲಿ ನಾವು ಪ್ಯಾರಾಮೀಟರ್ಸ್ನ ಕಳಿಸ್ತಿದ್ದೀವಿ. ಓಕೆನಾ, ಇನ್ಪುಟ್ ಪ್ಯಾರಾಮೀಟರ್ಸ್ನ ಕಳಿಸ್ತಿದ್ದೀವಿ. ಇವಾಗ ಇದು ಇಂಟ್ ಮೇನ್ ಅನ್ನೋದು ಒಂದು ಮೇನ್ ಫಂಕ್ಷನ್ ಡಿಕ್ಲರೇಷನ್ನು. ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಂಟ್ ಅಂತ ತೊಗೊಂಡು ಒಂದು ವೇರಿಯೇಬಲ್ ತೊಗೊಂಡಿದ್ವಿ, ನಂಬರ್ 1 = 10 ಅಂತ. ಓಕೆನಾ. ಇದು ಇಲ್ಲಿ ನಾ ಇಲ್ಲಿ ಏನು ತೋರಿಸ್ತೀನಲ್ಲ, ಇವು ಎಲ್ಲ ಇಲ್ಲಿ ಒಂದು ಫಂಕ್ಷನ್ ಕಾಲಿಂಗ್ ಇದೆ, ಒಂದು ವೇರಿಯೇಬಲ್ ಡಿಕ್ಲರೇಷನ್ ಇದೆ, ಆಮೇಲೆ ಪ್ರಿಂಟ್ ಎಫ್ ಇದೆ. ನಾವು ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀವಿ. ಒಂದೇದು ಏನು ಮಾಡಿದ್ದೀವಿ, ಒಂದು ಡೇಟಾ ಟೈಪ್ ತೊಗೊಂಡಿದ್ದೀವಿ, ಒಂದು ವೇರಿಯೇಬಲ್ ತೊಗೊಂಡ್ವಿ, ಅದಕ್ಕೆ ಒಂದು ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ. ಆಮೇಲೆ ಪ್ರಿಂಟ್ ಕಾಲೇಜ್ ನೇಮ್. ಇದು ಒಂದು ಫಂಕ್ಷನ್ ಕಾಲಿಂಗ್ ಇದು. ಓಕೆ, ನಾವು ಇಲ್ಲಿ ಇದನ್ನು ಕೆಳಗಡೆ ಪ್ರಿಂಟ್ ಮಾಡ್ತಿದ್ದೀವಿ, ಇಲ್ಲಿ ಮೇಲ್ಗಡೆ ಫಂಕ್ಷನ್ ಕಾಲಿಂಗ್ ಮಾಡ್ತಿದ್ದೀವಿ. ಓಕೆನಾ. ನೆಕ್ಸ್ಟು ಪ್ರಿಂಟ್ ಎಫ್. ನೆಕ್ಸ್ಟು ಇಲ್ಲಿ ವಾಯ್ಡ್ ಪ್ರಿಂಟ್ ಕಾಲೇಜ್ ನೇಮ್. ಇಲ್ಲಿಗೆ ಬರೋಣ. ಇದಿಷ್ಟು ಮೇನ್ ಫಂಕ್ಷನ್ನು, ಇದು ಡಾಕ್ಯುಮೆಂಟೇಷನ್ನು, ಇದು ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟು, ಇದು ಡೆಫಿನೇಷನ್ ಸೆಕ್ಷನ್ನು, ಇದು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್, ಇದು ಫಂಕ್ಷನ್ ಡಿಕ್ಲರೇಷನ್. ಇವೆರಡು ಇದು ಮೇನ್ ಫಂಕ್ಷನ್. ಇವಾಗ ಸಬ್ ಫಂಕ್ಷನಿಗೆ ಬರೋಣ. ಸಬ್ ಫಂಕ್ಷನ್ ಏನಪ್ಪ ಕೆಲಸ? ಸಬ್ ಫಂಕ್ಷನ್ ವಾಯ್ಡ್ ಪ್ರಿಂಟ್ ಕಾಲೇಜ್ ನೇಮ್. ನಾವು ಕಾಲೇಜ್ ನೇಮು ಪ್ರಿಂಟ್ ಮಾಡಬೇಕು. ನಾವು ಇಲ್ಲಿ ಏನು ಇನ್ಪುಟ್ ಪ್ಯಾರಾಮೀಟರ್ಸ್ ತೊಗೊತಿಲ್ಲ, ಡೈರೆಕ್ಟಾಗಿ ಕೆಳಗಡೆನೇ ಯೂಸ್ ಮಾಡ್ಕೊತಿದ್ದೀವಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ತೊಗೊತಿದ್ದೀವಿ, ನೇಮ್ ಅಂತ. ಸೈಜ್ 10 ತೊಗೊಂಡಿದ್ದೀವಿ. ನೆಕ್ಸ್ಟು ನೇಮ್ 1 30 ಅಂತ ತೊಗೊಂಡಿವಿ. ಪ್ರಿಂಟ್ ಎಫ್ ಆಗ ಎಂಟರ್ ಅವರ್ ನೇಮ್. ಸ್ಕ್ಯಾನ್ ಆಫ್ ಆಗ ಸೇಮ್ ಪರ್ಸೆಂಟೇಜ್ ಎಷ್ಟು, ಯಾಕಂದರೆ ಇದು ಒಂದು ಸ್ಟ್ರಿಂಗ್ ಕ್ಯಾರೆಕ್ಟರ್ ತೊಗೊಂಡ್ರಿಂದ ಒಂದು ಸ್ಟ್ರಿಂಗ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. %. ಯಾಕಪ್ಪ ಅಂದರೆ ಸ್ಕ್ಯಾನ್ ಆಫಲ್ಲಿ ಅದು ಅಡ್ರೆಸ್ನ ಸೂಚನೆ ಮಾಡುತ್ತೆ, ಅಡ್ರೆಸ್ನ ತೋರಿಸ್ಕೊಡುತ್ತೆ. ಓಕೆ, %ನೇಮ್. ನೆಕ್ಸ್ಟ್ ಪುಟ್ಸಲ್ಲಿ ಎಂಟರ್ ಯುವರ್ ಕಾಲೇಜ್ ನೇಮ್. ಗೆಟ್ಸ್ನ 2 ಸಲ ಯೂಸ್ ಮಾಡಿದ್ವಿ. ಯಾಕಪ್ಪ ಅಂದರೆ ಒಂದನೇ ಗೆಟ್ಸು ಎಂಟರಿಗೆ ಯೂಸ್ ಆಗುತ್ತೆ. ಅದು ನಿಮಗೆ ಬರ್ತಾ ಅರ್ಥ ಆಗುತ್ತೆ. ಜಸ್ಟ್ ಸಿಂಪಲ್ ತಿಳ್ಕೊಂಡಿರಿ. ಒಂದನೇ ಗೆಟ್ಸ್ ಅದಕ್ಕೆ ಯೂಸ್ ಆಗುತ್ತೆ. ಎಂಟರ್ ಅನ್ನೋ ಒಂದು ಕೀಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಗೆಟ್ಸು ನಾವು ಏನು ಫಂಕ್ಷನ್ ಮಾಡ್ತೀವಲ್ಲ, ನಾವು ಏನು ಕೊಡ್ತೀವಲ್ಲ ಇನ್ಪುಟ್ಟು, ಅದು ತೊಗೊಳುತ್ತೆ. ಓಕೆನಾ. ಪ್ರಿಂಟ್ ಆಫ್ ಮೈ ನೇಮ್ ಈಸ್ ಇದು ಈ ರೀತಿ ಬರುತ್ತೆ. ಓಕೆ, ಈಗ ನಾನು ನಿಮಗೆ ಔಟ್ಪುಟ್ನ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಎಂಟರ್ ಓವರ್ ಯುವರ್ ನೇಮ್. ನಾನು ಯೋಗಾನಂದ, ಒಂದು ನಿಮಿಷ.
ಇಲ್ಲಿ ನಾನು ಕೊಡ್ತಿದ್ದೀನಿ ಒಂದು ನಿಮಿಷ. ಯೋಗಾನಂದ ಯೋಗಾನಂದ ಗೌಡ MK ಅಂತ ಕೊಟ್ಟಿದ್ದೀನಿ. ಎಂಟರ್ ಯುವರ್ ಕಾಲೇಜ್ ನೇಮ್. ನಾನಿಲ್ಲಿ ICCA ಕಾಲೇಜ್ ಅಂತ ಕೊಡ್ತೀನಿ. ಓಕೆ, ನೋಡಿ ಬಂದಿದೆನಾ? ಮೈ ನೇಮ್ ಈಸ್ ಯೋಗಾನಂದ. ಸಿ ಗೌಡ MK ಬಂದಿಲ್ಲ, ಯಾಕಂದರೆ ಇಲ್ಲಿ ಸ್ಪೇಸ್ ಇದೆ. ಸಿ ಕ್ಯಾರೆಕ್ಟರ್ ಒಂದು ರೂಲ್ ಇದೆ, ಓಕೆನಾ? ಸಿ ಸ್ಕ್ಯಾನಫಲ್ಲಿ ನಾವು %D ಅಂತ ಕೊಡ್ತೀವಿ, ಹೌದಾ? ಸಿ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಾವು %D ನಾವು ಕೊಟ್ಟರೆ ಎಲ್ಲಿ ಸ್ಪೇಸ್ ಬರುತ್ತಲ್ಲ ಅಲ್ಲಿದ್ದ ಅದು ಕಟ್ ಆಗುತ್ತೆ, ಓಕೆನಾ? ಅದರದ್ದೊಂದು ಕಾನ್ಸೆಪ್ಟ್ ಇದೆ, ನಾ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ತಿಳ್ಕೊಳ್ಳಿ. ಎಂಟರ್ ಯುವರ್ ನೇಮ್ ಅಂತ ಕೊಟ್ಟಾಗ ಯೋಗಾನಂದ್ ಗೌಡ MK ಅಂತ ಇತ್ತು. ಇಲ್ಲಿ ಔಟ್ಪುಟ್ ರಿಸಲ್ಟ್ ಏನು ಅಂತಂದರೆ ಮೈ ನೇಮ್ ಈಸ್ ಯೋಗಾನಂದ್ ಅಂತ ಬಂತು. ಓಕೆ, ನೆಕ್ಸ್ಟ್ ಎಂಟರ್ ಯುವರ್ ಕಾಲೇಜ್ ನೇಮ್ ICCA ಕಾಲೇಜ್ ಅಂತ ಬಂತು, ಹೌದಾ? ನೋಡಿ ಬಂದಿದೆನಾ? ನೆಕ್ಸ್ಟು ದ ಸೈಜ್ ಈಸ್ 5 + 10 ಅಂದರೆ 15. ನಾನು ಇಲ್ಲಿ ಅಡಿಷನ್ ಮಾಡಿದ್ದೀನಿ, ಓಕೆನಾ? ಓಕೆ, ಇದಿಷ್ಟು ಇವತ್ತಿಂದು ಕ್ಲಾಸ್ ಆಗಿತ್ತು. ಓಕೆ, ಥ್ಯಾಂಕ್ ಯು ಗೈಸ್.